ಕರ್ನಾಟಕದಲ್ಲೂ 2 ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್. ಈ ಚುನಾವಣೆಯಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ? ಒಕ್ಕಲಿಗರ ಪ್ರಾಬಲ್ಯ ಇದ್ದಲ್ಲಿ ಲಿಂಗಾಯತರ ಪ್ರಾಬಲ್ಯ ಇಲ್ಲ, ಲಿಂಗಾಯತರ ಪ್ರಾಬಲ್ಯ ಇದ್ದಲ್ಲಿ ಒಕ್ಕಲಿಗರ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ. ದೇಶಕ್ಕೆಂಟು ಪಾರ್ಟಿಗೊಬ್ಬ ಲೀಡ್ರು. ಇದು ಕರ್ನಾಟಕದ 2 ಪ್ರಬಲ ಸಮುದಾಯಗಳು ರಾಜಕೀಯ ಮೇಲ್ಪಂಕ್ತಿಗೋಸ್ಕರ ಸರ್ ಈ ಹೋರಾಟ ಇವತ್ತು ನೆನೆದಲ್ಲ. ಲಿಂಗಾಯತರು ಮತ್ತು ಒಕ್ಕಲಿಗರ ವಿರೋಧದ ರಾಜಕಾರಣವೇ ಕರ್ನಾಟಕದ ರಾಜಕೀಯದ ಇತಿಹಾಸ. ಈ ಜಾತಿ ಆ ಜಾತಿ, ಧರ್ಮ ಧರ್ಮ, ಈ ಪೈಕಿ ಆ ಪೈಕಿ ಓಟು, ಎಲ್ಲರೂ ಒಳ್ಳೆಯವರಪ್ಪ. ಅಧಿಕಾರ ಅಹಿಂದ ಅವರ ಕೈಯಲ್ಲಿದೆ. ಅಹಿಂದದಿಂದ ನಾವು ಹೇಗೆ ಅಧಿಕಾರವನ್ನು ತಗೋಬೇಕು ಅನ್ನೋದು ಮೇಲ್ಜಾತಿಗಳು ಯೋಚನೆ ಮಾಡೇ ಮಾಡ್ತಾರೆ. ದಾವಣಗೆರೆಯಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ? ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈಗ ಮತ್ತೆ ದೇಶಾದ್ಯಂತ ಚುನಾವಣೆಯ ಕಾವು. ಕರ್ನಾಟಕದಲ್ಲೂ 2 ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್. ಈ ಚುನಾವಣೆಯಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ? ಅಲ್ಲದೆ ಈ 2 ಬಣಗಳಿದೆ ಕರ್ನಾಟಕದಲ್ಲಿ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಸ್ವಲ್ಪ ಕೇರಳದ ಕಡೆ ಕಳಿಸ್ತದೆ ಹೈಕಮಾಂಡ್, ಡಿ ಕೆ ಶಿವಕುಮಾರ್ ಅವ್ರನ್ನ ಅಸ್ಸಾಂ ಕಳಿಸ್ತದೆ. ಇವರಿಬ್ಬರ ಮಧ್ಯದಲ್ಲಿ ಕಾಂಗ್ರೆಸ್ಗೆ ಏನಾದರೂ ಲಾಭ ಆಗುತ್ತಾ? ಈ ವಿಚಾರವಾಗಿ ಚರ್ಚೆ ಮತ್ತು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಖ್ಯಾತ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಈಗ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಎಸ್ ಸರ್, ಡೇಟ್ ಅಂತೂ ಅನೌನ್ಸ್ ಆಯಿತು. ಏನು ಅನಿಸ್ತಾ ಇದೆ ಸರ್, ಈ ಚುನಾವಣೆ ಯಾವ ರೀತಿ ಸಾಗಬಹುದು, ಏನಾಗ್ಬೋದು, ಏನೇನು ಇಂಪ್ಯಾಕ್ಟ್ ಬೀರಬಹುದು ಅಂತ? ಸರ್, ಒಂದು ಬಹಳ ಮುಖ್ಯವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೇನಿವೆ ಅದಕ್ಕೆ ಇದೊಂದು ಅಗ್ನಿ ಪರೀಕ್ಷೆ. ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಈ ಚುನಾವಣೆಗಳು ಉಪಚುನಾವಣೆಗಳಿರ್ತವಲ್ವ, ಇದರಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಅಧಿಕಾರಾರೂಢ ಪಕ್ಷವೇ ಆರಿಸಿ ಬರುವ ಒಂದು ಸಂಪ್ರದಾಯ ಕೂಡ ಇದೆ. ಅಂದರೆ ಅದು ಕೆಲವೊಮ್ಮೆ ಅದು ಬದಲಾಗಿದೆ, ಜನರಲ್ಲಿ ಹೇಳ್ತಾ ಇರೋದು. ಈಗ ನಾನು ಹೇಳಿದ್ದು ಅಗ್ನಿ ಪರೀಕ್ಷೆ ಅನ್ನೋದಕ್ಕೆ 2 ಕಾರಣಗಳಿವೆ. ಕರ್ನಾಟಕದಲ್ಲಿ ಕಳೆದ 1 ವರ್ಷದ ಈಚೆಗೆ ಈ ಅಧಿಕಾರ ಹಂಚಿಕೆಯ ಗಲಾಟೆ ಜಗಳಗಳೇನಿವೆ ಅದು ಈ ಸರ್ಕಾರ ಹೋದ್ಮೇಲೆ ಬೀರಿರುವ ಪರಿಣಾಮ ಯಾವುದು ಅಂತ, ಇದಕ್ಕೆ ಟೆಸ್ಟ್ ಡೋಸ್ ಅಂತ ಕರಿತೀನಿ ನಾನು. ಜನ ಈ ಸರ್ಕಾರದ ಬಗ್ಗೆ ಹೆಂಗೆ ಆಲೋಚನೆ ಮಾಡ್ತಾರೆ? ಕಳೆದ 1 ವರ್ಷದಲ್ಲಿ ಅಧಿಕಾರ ಹಂಚಿಕೆ ಬಿಟ್ಟು ಬೇರೆ ಮಾತೇ ಆಡಿಲ್ಲ. ಅಲ್ಲ ಸರ್, ಈಗ ಇಡೀ ಸರ್ಕಾರ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ, ಒಂದು ದಾವಣಗೆರೆ ದಕ್ಷಿಣ, ಶಾಮನೂರು ಶಿವಶಂಕರಪ್ಪನವರು ತೀರು ಹೋಗಿರೋದ್ರಿಂದ, ಮತ್ತೊಂದು ಮೇಟಿಯವರು ತೀರು ಹೋಗಿರೋದ್ರಿಂದ, 2 ಕಾಂಗ್ರೆಸ್ನ ಸ್ಥಾನಗಳು, ಕ್ಷೇತ್ರಗಳು. ಅದ್ರ ಜೊತೆಗೆ ಸಂಪುಟದ ಅರ್ಧದಷ್ಟು ಸಚಿವರು ಒಂದೊಂದಕ್ಕೆ ಇನ್ಚಾರ್ಜ್ ಆಗಿದ್ದಾರೆ. ಹಾಗಾಗಿ ಇದು ಆಡಳಿತ ಪಕ್ಷ ಸುಲಭವಾಗಿ ಗೆಲ್ಲುವಂಥ ಚುನಾವಣೆಗಳು ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಒಂದು ಸಾರಿ ಸಚಿವರು ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಚುನಾವಣಾ ಫಲಿತಾಂಶ ಬರುತ್ತೆ ಅನ್ನೋ ನಾನು ನಂಬಲ್ಲ. ಸಂಪನ್ಮೂಲಗಳು ಇರ್ತಾವೆ, ಏನೇ ಇದ್ರು ಸರ್. ಬಹಳಷ್ಟು ಚುನಾವಣೆಗಳಲ್ಲಿ ಚುನಾವಣೆಯಲ್ಲಿ ಯಾವ ಇಶ್ಯೂ ಎಮರ್ಜ್ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದ್ದು. ನೀವು ಯಾವುದೇ ಚುನಾವಣಾ ಇತಿಹಾಸವನ್ನು ತೆಗೆದು ನೋಡಿದರೆ ಒಂದು ಇಶ್ಯೂ ಎಮರ್ಜ್ ಆದರೆ ಒಂದು ಅಂಡರ್ ಕರೆಂಟ್ ಅನ್ನೋದಿದೆ. ಹೌದು, ಆ ಅಂಡರ್ ಕರೆಂಟನ್ನು ದುಡ್ಡು ಕೊಟ್ಟು ಮಂತ್ರಿಗಳಿತ್ತು ಬದಲು ಮಾಡೋಕ್ಕಾಗಲ್ಲ. ಅದು ಮೇಲ್ನೋಟಕ್ಕೆ ಕಾಣೋದು ಇಲ್ಲ. ಹೌದು, ಆ ಅಂಡರ್ ಕರೆಂಟ್ ಕಾಣಲ್ಲ. ಜನ ಬಹುಮಟ್ಟಿ ಹಲವು ಸಂದರ್ಭದಲ್ಲಿ ಜನರ ಆಲೋಚನಾ ಕ್ರಮ ಇರುತ್ತಲ್ಲ, ಅದು ಒಂದೇ ರೀತಿ ಇರುತ್ತೆ ಒಂದು ಸರ್ಕಾರದ ಬಗ್ಗೆ. ಸೊ ಈಗ ಇರುವ ಕುತೂಹಲ ಏನಿದೆ, 18 ಜನ 20 ಜನ ಇಲ್ಲಿ ಅಲ್ಲಿ ಮಾಡಿದ್ದಾರೆ. ಅದನ್ನು ಮೀರಿ ಈ ಜಾತಿ ಸಮೀಕರಣಗಳು ಹೇಗೆ ವರ್ಕ್ ಆಗ್ತವೆ ಮತ್ತು ಈ ಜಾತಿಗಳಲ್ಲಿ ಏನಿದೆ ಅವರಲ್ಲೂ ಕೂಡ ಅತೃಪ್ತಿ ಇದೆಯಾ ಅನ್ನೋ ಪ್ರಶ್ನೆ. ಸರ್, ಈಗ ದಾವಣಗೆರೆ ಮತ್ತು ಬಾಗಲಕೋಟೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವ್ರ ಫ್ಯಾಮಿಲಿಗೆ ಟಿಕೆಟ್ ಅನ್ನೋ ಥರದ ಮಾತುಗಳು. ಈಗ ಶಾಮನೂರು ಶಿವಶಂಕರಪ್ಪನವ್ರು ಶಾಸಕರಿದ್ರು, ಮಗ SS ಮಲ್ಲಿಕಾರ್ಜುನ, ಅದಾದಮೇಲೆ ಮಂತ್ರಿ ಇದ್ದಾರೆ, ಆಮೇಲೆ ಸೊಸೆ ಅಂದರೆ ಪ್ರಭಾ ಮಲ್ಲಿಕಾರ್ಜುನ MP ಇದ್ದಾರೆ. ಈಗ ಅವ್ರ ಮಗನಿಗೆ ಮತ್ತೆ ಟಿಕೆಟ್, ಒಂದು ಕುಟುಂಬಕ್ಕೆ ಎಷ್ಟು ಟಿಕೆಟ್ ಕೊಡ್ತಾರೆ ಇವರು ಅಂತ. ಸೊ ಒಂದು ಅದೇ ಪ್ರಶ್ನೆಯನ್ನು ನಾವು ಇನ್ನೊಂದು ರೀತಿ ನೋಡೋಣ. ಈ ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ ಅಲ್ಲಿ ಮೆಜಾರಿಟಿ ಇರ್ಬೋದು ಲಿಂಗಾಯತರು ಮತ್ತು ಮುಸ್ಲಿಮರದ್ದು 80,000 ಮತಗಳಿವೆ ದಾವಣಗೆರೆ ದಕ್ಷಿಣದಲ್ಲಿ. ಸೊ ಈಗ ಮುಸ್ಲಿಮರು ತಮಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಹೌದು, ಲಾಸ್ಟ್ ಟೈಮ್ ಏನೋ ಮಾತು ಕೊಟ್ಟಿದ್ರಂತೆ, ಹೇಳ್ತಿದ್ದಾರೆ. ಸೊ ಅದನ್ನ ಈ ವಿಚಾರವನ್ನ ಮೇಲಕ್ಕೆ ಬರುವಂತೆ ಮಾಡಿದ್ದು ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು. ಮುಸ್ಲಿಮರಿಗೆ ಕೊಡಬೇಕು ಅಂತ ಇದು ಇಶ್ಯೂ ಆಗ್ಬಿಟ್ಟು ಮಲ್ಲಿಕಾರ್ಜುನ್. ಈಗ ಮುಸ್ಲಿಮ್ರು ಅಂತ ಬಂದಾಗ ನನಗೊಂದು ಹೆಂಗ್ ಉಟ್ಕೋತಾ ಇದೆ ಕುತೂಹಲ ಅಂದ್ರೆ ಸರ್,
ಅವ್ರು ಹೆಂಗ್ ಮಾಡ್ತಾರೆ, ಅವ್ರ ಸಂಖ್ಯೆ ಹೆಚ್ಚಾಗೋವರೆಗೂ ಕಾಂಗ್ರೆಸ್ ಜೊತೆಗಿರ್ತಾರೆ. ಅವ್ರಿಗೆ ಎಲ್ಲಿ ಒಂದು ನಿರ್ಣಾಯಕ ಸಂಖ್ಯೆಗೆ ರೀಚ್ ಆಗ್ತಾರಲ್ಲ, ಅವಾಗ ನಾವೇ ಆಗ್ತೀವಿ ಅಂತ ನಿಂತ್ಕೊಂಡ್ಬಿಡ್ತಾರೆ. ಅದನ್ನೇ ಇದು ಕಾಂಗ್ರೆಸ್ಸಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಾಠ ಈಗ ಕಲಿಸುತ್ತೆ? ಏನ್ ಗೊತ್ತಾ, ಇದು ಕುತೂಹಲಕರವಾದ ಯಾಕೆ ಅಂದ್ರೆ, ಮುಸ್ಲಿಂ ಮನಸ್ಥಿತಿ ಇದೆಯಲ್ಲ, ಅದು ಈಗ ಹೇಗಿದೆ, ಲಿಂಗಾಯತ ಮನಸ್ಥಿತಿ ಈಗ ಹೇಗಿದೆ, 2-3 ಕಾರಣಗಳಿಗೆ ಲಿಂಗಾಯತ ಮನಸ್ಥಿತಿಯನ್ನು ನೋಡಿದ್ರೆ, ಸೊ ಲಿಂಗಾಯತರು ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಅಥವಾ ಲಿಂಗಾಯತರು ಬೇರೆ, ಅಂದರೆ ನೀವು ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ಡಿ ಕೆ ಶಿವಕುಮಾರ್ ಗುಂಪುರವ್ರು ಒಂದು ಕ್ಲೇಮ್ ಮಾಡ್ಕೊತಾರೆ ನೀವು ನೋಡಿ, ಅದು ಕುತೂಹಲಕರವಾಗಿ. ಏನು ಅಂದರೆ, ಅವರ ಆಪ್ತರು ಕೂಡ ಮೊನ್ನೆ ಯಾರೋ ಒಬ್ಬರು ರವಿ ಗಣಿಗ ಅವರು ಮಾತನಾಡೋದು ನೋಡಿದೆ ನಾನು ಯಾವುದೋ ಟಿ ವಿಯಲ್ಲಿ. ಹೇಳಿದ್ದೇನು, ಸೊ ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದು ಬೇಕು, ಈ 2 ಸಮುದಾಯಗಳು ಅನ್ನೋ ಮಾತನ್ನು ಹೇಳಿದ್ರು. ಅಂದರೆ ನಿಜವಾಗಿ ಲಿಂಗಾಯತ ಸಮುದಾಯ ಒಕ್ಕಲಿಗರ ಜೊತೆ ಇದೆಯಾ? ಲಿಂಗಾಯತರ ಸಮುದಾಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ, ಇದು ಕರ್ನಾಟಕದ 2 ಪ್ರಬಲ ಸಮುದಾಯಗಳು ರಾಜಕೀಯ ಮೇಲ್ಪಂಕ್ತಿಗೋಸ್ಕರ ಸರ್ ಈ ಹೋರಾಟ ಇವತ್ತು ನೆನೆದಲ್ಲ. ಇಲ್ಲ, ಇದು ಲಿಂಗಾಯತರು ಮತ್ತು ಒಕ್ಕಲಿಗರ ವಿರೋಧದ ರಾಜಕಾರಣವೇ ಕರ್ನಾಟಕದ ರಾಜಕೀಯದ ಇತಿಹಾಸ. ಹೌದು ಅಲ್ವಾ? ಹೌದು. ಸೊ ನೀವು ಕರ್ನಾಟಕ ಏಕೀಕರಣ ಕೂಡ ಒಕ್ಕಲಿಗರ ವಿರೋಧ ಮಾಡಿದ್ದ, ಆ ಕಾರಣಕ್ಕೆ ಲಿಂಗಾಯತರ ಪ್ರಾಬಲ್ಯ ಆಗುತ್ತೆ. ಆದರೆ ಈಗ ಇದು ಬದಲಾದ ಸನ್ನಿವೇಶವೇ ಮನಸ್ಥಿತಿಯೇ ಗೊತ್ತಿಲ್ಲ ನನಗೆ. ಸೊ ಲಿಂಗಾಯತರು ಮತ್ತು ಒಕ್ಕಲಿಗರು ಅಹಿಂದ ಪ್ರಾಬಲ್ಯದ ವಿರುದ್ಧ ತೊಡೆತಟ್ಟಿ ಏನಾದರೂ ನಿಂತಿದ್ದಾರಾಗಿದ್ರೆ, ಹಂಗಾರೆ ಅದೇ ಲೆಕ್ಕಾಚಾರನ ಇವ್ರದ್ದು, ಯಾರ್ದು, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವ್ರದ್ದು ಗೊತ್ತಿಲ್ಲ ನನಗೆ. ಯಾಕಂದ್ರೆ ಈ ಕಡೆ ಲಿಂಗಾಯತರ ಏಕಮಾದ್ವಿತೀಯ ನಾಯಕ ಯಡಿಯೂರಪ್ಪ, ಈ ಕಡೆ ಒಕ್ಕಲಿಗರ ಏಕಮಾದ್ವಿತೀಯ ನಾಯಕರು ದೇವೇಗೌಡರು, ಈ ಕಾಂಬಿನೇಷನ್ ಡೆಡ್ಲಿ ಕಾಂಬಿನೇಷನ್ ಇರಬಹುದು. ಅಂದ್ರೆ ನನಗೆ ಆ ರವಿ ಗಣಿಗ ಅವರ ಇಂಟರ್ವ್ಯೂ ನೋಡಿದಾಗ, ಒಬ್ಬ ಒಕ್ಕಲಿಗ MLA ಲಿಂಗಾಯತರು ನಮ್ಮ ಜೊತೆ ಇದ್ದಾನೆ ಅಂತ ಹೇಳುವಾಗ ಅದರ ಅರ್ಥ ಏನಿರ್ಬೋದು, ಏನು? ಮತ್ತೊಂದು ಕುತೂಹಲ ನೋಡಿ ಭಟ್ರೆ, ಇವರಿಬ್ರು ಇದಾರಲ್ಲ, ಲಿಂಗಾಯತರು ಮತ್ತೆ ಒಕ್ಕಲಿಗರ ಪ್ರಾಬಲ್ಯ ನೋಡಿ. ಈಗ ಒಕ್ಕಲಿಗರ ಪ್ರಾಬಲ್ಯ ಇದ್ದಲ್ಲಿ ಲಿಂಗಾಯತರ ಪ್ರಾಬಲ್ಯ ಇಲ್ಲ, ಲಿಂಗಾಯತರ ಪ್ರಾಬಲ್ಯ ಇದ್ದಲ್ಲಿ ಒಕ್ಕಲಿಗರ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ. ಓಕೆ, ಇಡೀ ಕರ್ನಾಟಕವನ್ನು ಆವರಿಸ್ಕೊಂಡಿದ್ದಾರೆ. ಈಗ ಉತ್ತರ ಕರ್ನಾಟಕ ಲಿಂಗಾಯತ ಬೆಲ್ಟ್ ಅಂದ್ರೆ, ದಕ್ಷಿಣ ಕರ್ನಾಟಕ ಅಂದ್ರೆ ಒಕ್ಕಲಿಗರ ಬೆಲ್ಟ್ ಅನ್ನೋ ಥರ. ಓಕೆ, ಈಗ ಅವರಿಬ್ರು ಒಂದಾಗುವಂಥದ್ದು ಅನ್ನೋದು ಯಾವ ಶಾಸಕರು ಹೇಳಿದ್ರು ಅಂದ ತಕ್ಷಣ ಸುಲಭ ಒಂದಾಗ್ಬಿಡ್ತಾರೆ? ಅಲ್ಲ, ನಾನು ಅದು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಆ ಮನಸ್ಥಿತಿ ಇರುತ್ತಲ್ಲ, ಸ್ಟೇಟ್ ಆಫ್ ಮೈಂಡ್. ಅಂದ್ರೆ ಮನಸ್ಥಿತಿ ಅಲ್ಲಲ್ಲ, ಅದು ಅಲ್ಲ. ಸಿದ್ದರಾಮಯ್ಯ ಪ್ರಬಲರಾಗಿದ್ದು ಬಿಕಾಸ್ ಆಫ್ ಅಹಿಂದ. ಈ ಜಾತಿಗಳ ನಡುವೆ ಒಂದು ಸಂಘರ್ಷ ಮತ್ತು ವಿರೋಧ ಇರುತ್ತೆ ಸರ್, ಒಂದಿರುತ್ತೆ. ಸೊ ಅಹಿಂದ ಪ್ರಬಲವಾದ ಹಾಗೆ ಮೇಲ್ಜಾತಿಗಳ ಒಳಗಡೆ ಒಂದು ಅಸಹನೆ ಪ್ರಾರಂಭ ಆಗುತ್ತೆ. ಎಲ್ಲವೂ ಅಹಿಂದ ಅವ್ರು ಸಿಕ್ತು. ನೀವು ಆಫೀಸರ್ಸ್ ಮಾತಾಡ್ತಾರೆ ನೋಡಿ, ಎಲ್ಲೆಲ್ಲಿ ನೋಡಿದ್ರು ಕೂಡ ಬ್ಯಾಕ್ವರ್ಡ್ ಕ್ಲಾಸ್ನವ್ರನ್ನ ಇವ್ರನ್ನ ಹಾಕ್ತಾರೆ. ನೀವು ಅಧಿಕಾರಿಗಳು ನಿಮಗೂ ಗೊತ್ತಿದೆ. ಈಗ ನೋಡಿ ಸರ್, ಈಗ ನಾನು ಒಂದು ಮಾತನ್ನು ನಿಮ್ಗೆ ನೇರವಾಗಿ ಹೇಳ್ಬಿಡ್ತೀನಿ. ಅಧಿಕಾರಿಗಳು ಅಂತ ಹೇಳಿದ್ರೆ ಕೇಳ್ತಾ ಇದ್ದೀನಿ, ಈ ಸರ್ಕಾರ ಅಹಿಂದ ಸರ್ಕಾರ ಅಂತ ನೀವೇನು ಹೇಳ್ತಿದ್ದೀರಿ? ಅಧಿಕಾರ ಇಲ್ಲದೆ ಇದ್ದಾಗ ಮಾತ್ರ ಅಹಿಂದ ಸಿದ್ದರಾಮಯ್ಯನವರು. ಅವ್ರಿಗೆ ಅಧಿಕಾರ ಸಿಕ್ಕ ಮೇಲೆ ಬೇರೆ ಅಲ್ಪಸಂಖ್ಯಾತರು ಅಂದ್ರೆ ಜಮೀರ್ ಅಹಮದ್ ಖಾನ್ ಒಬ್ಬರೇ, ದಲಿತರು ಅಂದ್ರೆ ಮಾದೇವಪ್ಪ ಒಬ್ಬರೇ. ಸರ್ ನಾನು ಹೇಳ್ತಾ ಇರೋದು, ಹಿಂದುಳಿದವರು ಅಂದ್ರೆ ಅವರಿಗೆ ಕುರುಬ್ರಹ್ಮ. ಐ ಅಗ್ರಿ, ನಾನು ಸಿದ್ದರಾಮಯ್ಯ ಡಿಫೆಂಡ್ ಮಾಡ್ತಾ ಇದ್ದೀನಿ. ಆದ್ರೆ ನೀವು ಇಡೀ ಕರ್ನಾಟಕದ ಸಾಮಾಜಿಕ ಪರಿಸ್ಥಿತಿಯನ್ನು ನೋಡುವಾಗ ಅಧಿಕಾರ ಅಹಿಂದ ಅವರ ಕೈಯಲ್ಲಿದೆ ಮನಸ್ಥಿತಿ ಅಲ್ವಾ? ಆವಾಗ ಈ ಪವರ್ ಫೈಟ್ ಹೇಗೆ ನಡೆಯುತ್ತೆ ಅಂದ್ರೆ, ಅಹಿಂದದಿಂದ ನಾವು ಹೇಗೆ ಅಧಿಕಾರವನ್ನು ತಗೋಬೇಕು ಅನ್ನೋದು ಮೇಲ್ಜಾತಿಗಳು ಯೋಚನೆ ಮಾಡ್ತಾರೆ. ಖಂಡಿತವಾಗಿ ಮಾಡ್ತಾರೆ ಅವ್ರು ಹೇಗೆ. ಸೊ ಈ ಮನಸ್ಥಿತಿ ಏನಿದೆ, ಇದು ದಾವಣಗೆರೆಯಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ, ಇದು ನನಗೆ ಅಂದ್ರೆ ಇದು ಒಂದೊಮ್ಮೆ 2-3 ಅಹಿಂದ ವರ್ಸಸ್ ಮೇಲ್ಜಾತಿಗಳು ಅಂತಾದ್ರೆ ಬಿಜೆಪಿಗೆ ಲಾಭ ಇದೆ. ಅದ್ರ ಜೊತೆ ಮುಸ್ಲಿಂ ಏನು ಮಾಡ್ತಾರೆ, ಮುಸ್ಲಿಂ ಟಿಕೆಟ್ ಬಗ್ಗೆ ಈಗ ಅವರು ವಿಧಾನ ಪರಿಷತ್ ಸದಸ್ಯರು ಅವ್ರು ಮಾತಾಡ್ತಾ ಇದ್ದಿದ್ದು ಕೇಳಿದೆ ನಾನು. ಸೊ ನಾನು ಕೇಳ್ತಾ ಇದ್ದೀನಿ, ನನಗೆ ಬೇಕು. ಅದ್ರ ಜೊತೆ ಮುಸ್ಲಿಮಲ್ಲಿ ಇನ್ನೊಂದು ಗುಂಪು ಹೋಗ್ಬಿಟ್ಟು ಅವರಿಗೆ ಟಿಕೆಟ್ ಕೊಟ್ಬಿಡಿ ಅಂದ್ರೆ ಮುಸ್ಲಿಮರ ಒಳಗೆ 80,000 ಓಟ ಸಣ್ಣದಲ್ಲ. ಹೌದು, ಆ 80,000 ಓಟು ಹೇಗೆ ವರ್ಕೌಟ್ ಆಗುತ್ತೆ? ಈಗ ಬಾಗಲಕೋಟೆ ಅಂತ ಬಂದ್ರೆ ಸರ್, ಈಗ ನೋಡಿ, ಈಗ ಈ ಮೇಟಿ ಅವ್ರ ಮಗಳಿಗೆ ಟಿಕೆಟ್ ಕೊಡಬೇಕು ಅನ್ನೋ ಥರದಿದೆ. ಸಿದ್ದರಾಮಯ್ಯನವ್ರೇನೋ ಇಂಟ್ರೆಸ್ಟ್ ತೋರಿಸಿಲ್ಲ ಅಂತ ಇದೆ. ಆಮೇಲೆ ವೀರಣ್ಣ ಚರಂತಿ ಮಟ್ಟಿದ್ದಾರೆ ಅಂತ, ಅದೇನೋ ಫೈನಲೈಸ್ ಆಯ್ತು ಚರಂತಿ ಮಠದ, ಈ ಥರದ್ದು ಮಾತುಗಳಿದ್ದಾವೆ. ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಇಲ್ಲಿ ನಿಜವಾಗಿ ಚಾಲೆಂಜ್ ಯಡಿಯೂರಪ್ಪನವ್ರಿಗೆ ಯಾವ ಥರ? ಒಂದ್ ಕಡೆ ಮುರುಗೇಶ್ ನಿರಾಣಿ ಅವರು ಯಡಿಯೂರಪ್ಪನವ್ರ ವಿರುದ್ಧ ತೊಡೆ ತಟ್ಟಿದ್ರು. ಅದ್ರ ಜೊತೆಗೆ ಈಗ ಅಲ್ಲಿ ಯತ್ನಾಳ್ ಕೂಡ ಇದ್ದಾರೆ. ಯತ್ನಾಳ್ ಅವ್ರಿಗೆ ಏನಂದ್ರೆ, ಈಗ ನಂದು 1 ಕಣ್ಣು ಹೋದ್ರೂ ಹೋಗ್ಲಿ 2 ಕಣ್ಣು ಹೋಗ್ಲಿ ಯಡಿಯೂರಪ್ಪನವ್ರದ್ದು ಅನ್ನೋ ಥರದ
ಮನಸ್ಥಿತಿಗೆ ಈಗ ಬಂದಿದ್ದಾರೆ. ಹೌದು. ಹೀಗಿದ್ದಾಗ ಸರ್ ಬಾಗಲಕೋಟೆಯಲ್ಲಿ ಯಾವ ರೀತಿ ಇಲ್ಲಿ ಲೆಕ್ಕಾಚಾರ ವರ್ಕೌಟ್ ಆಗುತ್ತೆ? ಒಂದು ಬಾಗಲಕೋಟೆ ಓವರಾಲ್ ಆ ಕ್ಷೇತ್ರ ಇದೆಯಲ್ಲ, ಹ್ಮ್ ಅದಕ್ಕೊಂದು ಗುಣಧರ್ಮ ಇದೆ ಮೊದಲಿಂದ. ಹ್ಮ್ ಈ ಬೇರೆ ಬೇರೆ ಕಾರಣಕ್ಕೆ ಮೇಟಿಯವ್ರು ಗೆದ್ದರೂ ಕೂಡ ಹ್ಮ್ ಅದನ್ನು ನೀವು ಸಂಪೂರ್ಣವಾಗಿ ಕಾಂಗ್ರೆಸ್ ಕ್ಷೇತ್ರ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಹ್ಮ್ ಹ್ಮ್ ಅದರ ಮನಸ್ಥಿತಿನೇ ಭಾಳ ಡಿಫ್ರೆಂಟ್ ಅದು. ಹ್ಮ್ ಹ್ಮ್ ಈಗ ಕಾಂಗ್ರೆಸ್ನಿಂದ ಮೇಟಿ ಇಬ್ಬರು ಮಕ್ಕಳು ಫೈಟ್ ಮಾಡ್ತಿದ್ದಾರೆ. ಹ್ಮ್ ಮಗಳು ಟಿಕೆಟ್ ಕೇಳ್ತಾಳೆ. ಹ್ಮ್. ಅದರ ಜೊತೆಗೆ ಕಾಂಗ್ರೆಸ್ನಿಂದ ಅಜಯ್ ಕುಮಾರ್ ಸರ್ನಾಯಕ್ ಸರ್ನಾಯಕ್ ಅವರು ಮಾಜಿ ಮಂತ್ರಿಗಳು, ಹೌದು. ಅವರು ಟಿಕೆಟ್ ಕೇಳ್ತಿದ್ದಾರೆ. ಹ್ಮ್ ಸೊ ಈ ಉಪಚುನಾವಣೆಯಲ್ಲಿ ಯೂಸುವಲಿ ಹ್ಮ್ ಜನರಲ್ ಇಲೆಕ್ಷನ್ಗಿಂತ ಇನ್ನೊಂದಾಗುತ್ತೆ. ಹ್ಮ್ ಈ ಟಿಕೆಟ್ ವ್ಯತ್ಯಾಸ ಆದರೆ ಈಸಿಯಾಗಿ ರೆಬೆಲ್ ಆಗ್ಬಿಡ್ತಾರೆ. ಹ್ಮ್. ಈಸಿಯಾಗಿ ರೆಬೆಲ್ ಆಗಿ ಕಾಲೆಳೆದು ಆಮೇಲೆ ಸರ್ ಈ ರೀತಿ ಅವರು ತೀರ್ಕೊಂಡಾಗ ಕುಟುಂಬಕ್ಕೆ ಟಿಕೆಟ್ ಕೊಟ್ಟು ಗೆಲ್ಸೋ ಪರಂಪರೆ ಅನ್ನೋಂಥ ಶುರುವಾಯ್ತಲ್ಲ, ಇದ ಅನುಕಂಪದ ಆಧಾರದಲ್ಲಿ ಕೊಡೋಣ ಹಂಗೆ ಹಿಂಗೆ ಅನ್ನೋ ತರ ಶುರುವಾಯ್ತು. ಈ ಎರಡು ಕ್ಷೇತ್ರಗಳಲ್ಲಿ ಅನುಕಂಪ ಅನ್ನೋದು ಬರಲ್ಲ ಅನ್ಸುತ್ತೆ, ಯಾಕಂದ್ರೆ ಇಬ್ರು ವಯೋಸಹಜವಾಗಿ ಅನುಕಂಪ ಬರಲ್ಲ. ಈಗ ಅನುಕಂಪ ಬರೋದೇ ಇಲ್ಲ. ಬೇರೆ ಯಾವ ಇಶ್ಯೂ ನನಗನ್ಸೋ ಹಾಗೆ ಒಂದು ಕಾಂಗ್ರೆಸ್ ಸರ್ಕಾರ ಅದು ಕೆಲಸ ಮಾಡ್ತಿರುವ ರೀತಿ. ಸೆಕೆಂಡು, ಇದು ಯಾವುದಕ್ಕೆ ನಾ ಟೆಸ್ಟ್ ಡೋಸ್ ಅಂತೀನಿ ಅಂದ್ರೆ ಈ ಒಂದು ಗ್ಯಾರಂಟಿಗಳು ಏನಿವೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದದ್ದು, ಈಗ ಆ ಗ್ಯಾರಂಟಿಯ ಶಕ್ತಿ ಇದೆಯಾ ಇಲ್ವಾ? ಗ್ಯಾರಂಟಿಯಿಂದ ಅವ್ರಿಗೆ ರಿಟರ್ನ್ ಸಿಗುತ್ತಾ ಇಲ್ವಾ? ಅಥವಾ ಗ್ಯಾರಂಟಿ ತಗೊಂಡ್ಬಿಟ್ಟವ್ರು ಅವ್ರಿಗೆ ಫೆಡಪ್ ಆಗ್ಬಿಟ್ಟು ಈ ಸರ್ಕಾರನೇ ಬೇಡ ತೋಟ್ಬಿಡ್ತಾರ ಅಂದ್ರೆ ಇದು ಗ್ಯಾರಂಟಿಯ ಟೆಸ್ಟ್ ಕೂಡ, ಪರೀಕ್ಷೆ ಕೂಡ. ಸಿದ್ದರಾಮಯ್ಯ ಸರ್ಕಾರದ ಪರೀಕ್ಷೆ, ಅದರ ಜೊತೆಗೆ ಇವರಿಬ್ಬರ ಅಧಿಕಾರ ಹಂಚಿಕೆಯ ಜಗಳ ಇದೆಯಲ್ಲ, ಅದನ್ನು ಜನ ಹೇಗೆ ಸ್ವೀಕಾರ ಮಾಡಿದ್ದಾರೆ, ಯಾವ ರೀತಿ ಪಾಠ ಕಲಿಸ್ತಾರೆ, ಇಪ್ಪ ಏನು ಮಾಡ್ತಾರೆ ಅವರು? ಇದು ಸರಿಯಪ್ಪ, ಇದೆಲ್ಲ ಸಾಮಾನ್ಯ ನಡೆಯೋದು, ನಡೀಲಿ ಅಂತಾರೆ. ಅಥವಾ ಅದನ್ನು ಮೀರಿ ಸಾಕಪ್ಪ ಇವರು ಸಾವಾಸ ಏನಿದೆ ಆಗೋಯ್ತು ಅಂತಾರೆ. ಈಗ ಹಲವು ಇಶ್ಯೂಗಳಿವೆ. ಅದರ ಜೊತೆಗೆ ಈ ಒಂದು ಈ ಯುದ್ಧದ ಬೆಲೆ ಏರಿಕೆಗಳು, ಇನ್ನೊಂದು ಸಿಲಿಂಡರ್ ಇಲ್ಲ ಅನ್ನೋದು, ಇದೆಲ್ಲ ಪರಿಣಾಮ ಬೀರುತ್ತಾ ಸರ್? ಬೇಕಾಗಿಲ್ಲ. ಅಲ್ಲಲ್ಲ, ಜನ ಏನು ಗೊತ್ತಾ, ಜನರಿಗೆ ಏನಾಗುತ್ತೆ ಅಂದ್ರೆ ಇದು ಹೀಗೆ ಯುದ್ಧ ಮುಂದುವರೆದ್ರೆ, ಸೊ ಹೋಟ್ಲಿಗೆ ಹೋದ್ರೆ ವಡ ಸಿಗಲ್ಲ, ಮಸಾಲೆ ದೋಸೆ ಸಿಗಲ್ಲ ಅಂತ ಹೋದ್ರೆ ಆ ಜನರ ಆ ಸಿಟ್ಟು ಯಾರ ಮೇಲೆ ಹಾಕ್ತಾರೆ? ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ, ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾರೆ. ನಾನು ಅದನ್ನೇ ಹೇಳಿದ್ದು, ಯಾರ ಮೇಲೆ ಹಾಕ್ತಾರೋ ಗೊತ್ತಿಲ್ಲ. ಜನರಲ್ಲಿ ಒಂದು ಸಿಟ್ಟು ಪ್ರಾರಂಭ ಆಗುತ್ತೆ. ಜನರ ಮನಸ್ಸಲ್ಲಿ ಹೆಂಗ್ ಬಂದ್ ಮೋದಿ ಇರೋದ್ರಿಂದ ನಮ್ಮಲ್ಲಿ ಒಂದು ಬಾಂಬ್ ಬಿದ್ದಿಲ್ಲ, ನಮ್ಮ ದೇಶದಲ್ಲಿ ನಾವು ಸೇಫ್ ಆಗಿದ್ದೀವಿ, ಗ್ಯಾಸ್ ಇಲ್ಲ ಅಂದ್ರೇನು, ಒಲೆ ಇದನ್ನ ಅದು ಅಲ್ಲಲ್ಲ, ಅದು ಈಗಿದೆ. ಬಟ್ ಏಪ್ರಿಲ್ 9ರವರೆಗೆ ಇರುತ್ತಾ? ಒಟ್ಟಾರೆ ಪರಿಸ್ಥಿತಿ ಹೇಗಾಗುತ್ತೆ? ಅದರಿಂದ ಇದನ್ನು ನಾನು ಮೊದಲು ನಿಮ್ಗೆ ಹೇಳಿದಾಗೆ ಎರಡೂ ಸರ್ಕಾರಗಳಿಗೆ ಇದು ಬಹುದೊಡ್ಡ ಅಗ್ನಿ ಪರೀಕ್ಷೆ. ಮತ್ತು ಕಾಂಗ್ರೆಸ್ಸಿಗಂತೂ 2028ರ ಚುನಾವಣೆಯ ಒಂದು ದಿಕ್ಸೂಚಿ ಕೂಡ ಆಗಬಹುದು. ಎಸ್ ಸರ್, ಥ್ಯಾಂಕ್ ಯು ಶೇಷರ್ ಭಟ್ರೆ. ಇಷ್ಟೊತ್ತು ಭಾಗವಹಿಸಿ ಎರಡು ಉಪಚುನಾವಣೆಯ ಎರಡು ಕ್ಷೇತ್ರಗಳ ಬಗ್ಗೆ ಸವಿಸ್ತಾರವಾಗಿ ಜನರಿಗೆ ಅರ್ಥ ಆಗೋ ಥರ ವಿಷಯಗಳನ್ನು ಮಂಡಿಸಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಕರ್ನಾಟಕದ ಎರಡು ಉಪಚುನಾವಣೆಗಳು ನಡೆಯುವಂತಹ ಕ್ಷೇತ್ರಗಳ ಬಗ್ಗೆ ಶಶಿಧರ್ ಭಟ್ರು ಅವ್ರದೇ ಆದಂತಹ ಧಾಟಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಿದರು. ಇದಾಗಿತ್ತು ಹಿರಿಯ ಪತ್ರಕರ್ತರಾದಂಥ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.